ನೂರಾರು ಕನಸುಗಳನ್ನ ಕಂಡೆ. ಆದ್ರೆ ತಂದೆ ತಾಯಿ ಇಲ್ಲದ ಅನಾಥೆಯಾದ ನನ್ನ ಚಿಕ್ಕಪ್ಪ ಸಾಕಿ ಸರಗಿ ಆದಷ್ಟು ಬೇಗ ನನ್ನನ್ನು ಈ ಮನೆಯಿಂದ ಹೊರ ನೂಕಿದ್ರೆ ಪೂರ್ವಾಪರಗಳನ್ನು ವಿಚಾರಿಸದೆ ಒಬ್ಬ ಹುಡುಗನಿಗೆ ನನ್ನ ಕೊಟ್ಟು ಮದುವೆ ಮಾಡಿ ಮನೆಯಿಂದ ಹೊರ ನೂಕಿದೆನು. ಆ ಕುಡಿತದ ಚಟ ಬಿಡಿಸೋದಕ್ಕೋಸ್ಕರ ನಾ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದ ನನಗೆ ದೇವರು ಸಂತೋಷದ ವರವಂತೆ ನನ್ನ ಮಗುವನ್ನು ಪಾಲಿಸಿದ್ದಾರೆ. ಅವನ ಲಾಲನೆ ಪಾಲನೆ ಮಾಡ್ತಾ ಆ ಸಂತೋಷದಲ್ಲಿ ಬದುಕ್ತಾ ಇದ್ದೀನಿ. ದೇವರ ಮುಂದೆ ಕೈ ಮುಗಿ ತಗದ್ರೆ ನಿಮ್ಮ ಅಪ್ಪ ತಂದು ಕೊಡ್ತಾನ. ಏನು ದಿನ ಈ ರೀತಿ ಕುಡ್ಕೊಂಡು ಬಂದು ದುಡ್ಡು ಬೇಕು ಅಂತ ಕೇಳಿದ್ರೆ ನಾನಿನ್ನ ಸರ್ಕಾರಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಮನೆ ಕಸ ಮುಸ್ರೆ ಮಾಡಿ ತಗೊಂಡು ಬಂದು ಹಣರೇ ಅದು. ನೀನು ಮಾಡಿರುವ ಇವಾಗ ಸಂಘ ಬಿದ್ದರೂ ಸರಿ ಸಾಲ ಪಡೆದುಕೊಂಡು ತಂದು ಕೊಡು. ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ತಾ ಇದ್ದೀರಾ? ನಿಮ್ಮನ್ನ ಮದುವೆಯಾಗಿ ಬಂದಾಗಿದ್ದ ಕಣ್ಣೀರನ್ನೇ ಕೈ ತೊಳಿತಾ ಇದ್ದೀನಲ್ರಿ. ಸುಖ ಅನ್ನೋದು ಕನಸಿನ ಮಾತಾಡ್ಬೋಯ್ತಲ್ಲ. ಸುಖ ಎಂದರೆ ನೆನಪಿ ಬಂತು ನೋಡು. ಇಂದು ನಮ್ಮ ಮನೆಗೆ ಒಬ್ಬ ಸಾಹುಕಾರ ಬರ್ತಾ ಇದ್ದಾನೆ. ಇವತ್ತು ಯಾಕಮ್ಮ ಸ್ಕೂಲ್ ಅಂತ ಬಂದಿಲ್ಲ? ಕಣ್ಣ ಕೆಲಸದಿಂದ ಬರೋದಕ್ಕೆ ತಡ ಆಯ್ತು ಮೇಡಮ್. ನಾಳೆ ಖಂಡಿತವಾಗ್ಲೂ ಬರ್ತೀನಿ, ಆಯ್ತಾ? ಸರಿ. ಮಗನೇ ವೀರ ಬಾರು ಇಲ್ಲಿ. ನೀನು ಇವತ್ತು ಮನೇಲಿ ಇರೋದೇ ಬೇಡ. ಪಕ್ಕದ ಮನೆ ಆಂಟಿ ಮನೆಯಲ್ಲಿ ಆಟ ಆಡು. ಇಲ್ಲ, ನಾನು ಬಲ್ಲ, ನನ್ಗೆ ಓದ್ಕೊಳ್ಬೇಕು. ನೋಡು, ನಿಮಗೆ ಮಕ್ಕಳು ಮಾತಾಡ ಕೇಳ್ಬೇಡ. ನೀನ್ ಒಳಗಡೆ ಹೋಗಿ ಓದ್ಕೋ, ಸರಿನಾ? ನೀನ್ ಹೋಗು ಕಣ್ಣ, ನೀನ್ ಹೋಗಪ್ಪ, ನೀನ್ ಹೋಗು. ರೀ, ಅದ್ ಯಾರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನಾದ್ರೂ ಅಡುಗೆ ಮಾಡ್ಬೇಕಾ? ಅಡುಗೆ ಬೇಡುಗೆ ಏನೂ ಬೇಡ. ನೀನು ಸುಂದರ, ಅತಿ ಸುಂದರವಾಗಿ ರೆಡಿ ಆದ್ರೆ ಅಷ್ಟೇ ಸಾಕು. ನಿಮ್ಮ ಮಾತಿನ ಅರ್ಥ? ಅವನ ಮಾತಿನ ಅರ್ಥವನ್ನ ನಾನು ಬಿಡಿಬಿಡಿಯಾಗಿ ಬಿಡಿಸೋದಿಟ್ಟಳು. ಶರ್ಮಿಳಾ, ಆ ನಿನ್ನ ಗಂಡ ನಿನ್ನ ಸುಂದರವಾದ ಶೀಲವನ್ನ ನನ್ನೊಂದಿಗೆ ಅಡವಿಟ್ಟು ಬಂದಿನ ಕಣೆ. ಏನ್ ಮಾತಾಡ್ತಾ ಇದ್ದೀರಾ? ಯಾರಿಗೆ ಹತೋಟಿ ಇಟ್ಕೊಂಡು ಮಾತಾಡಿ. ಇನ್ನು ಒಂದೇ ಒಂದು ಶಬ್ದವನ್ನ ಉಚ್ಚರಿಸಿದ್ಯಾದ್ರೆ ನಿಮ್ಮ ನಾಲಿಗೆ ಕೆಳದು ಮಾಡೋಕ್ಕಿಂತ ಮುಂಚೆ ಸತ್ತು ಜಾಸ್ತಿ ಮಾಡಿದ್ರೆ ವಸ್ತು ಒಳಗಾಗ್ಬೇಕಾಗೋದು ನಮ್ಮನೆಗೆ ಬಂದು ನಮ್ಮ ಮನೆಯಲ್ಲಿ ನಿಂತು ನಿಮ್ಮ ಹೆಂಡತಿಗೆ ಬಾಯಿ ಬಂದಾಗೆ ಮಾತನಾಡ್ತಾ ಇದ್ರೆ ಕೇಳ್ತಾ ನಿಂತಿದ್ದೀರಲ್ಲ, ಅವನ ಕೊಳ್ಳ ಮಾಡಿ ಹಿಡಿದು ಕೇಳ್ರಿ ಏನು ಅಂತ. ಏನು ನಾನು ವಿಚಾರಿಸೋದ? ಅದು ಅವರ ಕೊಳ್ಳ ಪಟ್ಟಿ ಹಿಡಿಯೋಕೆ ನನಗಾದ್ರೆ ಆಧಾರ. ಕೇಳಲು ಅವನ ಬಳಿ ಮಾತುಗಳೇ ಇಲ್ಲ ಕಣೆ. ಯಾಕಂದ್ರೆ ಅವನಲ್ಲಿ ಸಿಕ್ಕಿರೋದು ಸಾಧಾರಣದ ಸಂಪಾದನೆಯಲ್ಲ, ಲಕ್ಷಗಟ್ಟಲೆ ಸಂಪಾದನೆ. ಇಂದೊಂದು ದಿನ ಏನೇ ಅಂದೆ ನೀನು ನನಗೆ ವಿರುದ್ಧವಾಗಿ ಮಾತನಾಡಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನನ್ನೇ ಕಷ್ಟಕ್ಕೆ ನೂಕಿದ್ದೆ. ಆದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಿ. ಈ ನಿನ್ನ ಸುಂದರವಾದ ಶೀಲವನ್ನ ಅರೆಯದಂತೆ ನಾನು ಇನ್ನು ಹಣ ಕೊಟ್ಟು ಬಂದಿರುವೆ ಈ ನಿನ್ನ ಮನೆಯ ಬಾಗಿಲಿಗೆ. ಸೌಕರ್ ಹೇಳ್ತಾ ಇರೋ ಮತ್ತು ನಿಜ ಇಲ್ರಿ. ನಿಮ್ಮ ಕುಡಿತದ ಚಟಕ್ಕೆ
ಮಂದಿ ಒಳ್ಳೇದ ಹಣ ಕೊಡದೆ ಸುಮ್ಮನೆ ಇರಬೇಡಿ. ಏ ರಾಮು, ನೀನು ಅದ್ರ ಬಗ್ಗೆ ಟೆನ್ಷನ್ ಆಗ್ಬೇಡ ಕಣೋ. ನಾನಿರುವವರೆಗೂ ನಿನ್ನ ಕೈಯಲ್ಲಿ ಹಣನೇ ಇರುತ್ತೆ. ಈ ಮನೆಯಲ್ಲಿ ಹೆಣ್ಣನು ಬೀಳುತ್ತೆ. ಛೇ! ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುವ ನೀನು ಬಹುಶಃ ನಿನ್ನ ತಾಯಿಯೂ ಕೂಡ ನಿನ್ನ ತಾಯಿಯೂ ಕೂಡ ಕಂಡ ಕಂಡವರಿಗೆ ಸರ್ವ ಹಾಸ್ಯದಿಂದ ಅಳ್ಳಬೇಕು ಅಂತ ಅನ್ಕೋತೀನಿ. ಎಷ್ಟು ಅಕ್ಕಿನಲ್ಲಿ ಬೆಳೆದ ನನ್ನ ತಾಯಿಯ ಬಗ್ಗೆ ಒಂದು ಅಕ್ಷರ ಮಾತನಾಡಿದೆ ಅಂದ್ರೆ ಸಾವಿರಾರು ಜನರ ಮುಂದೆ ನೀರೊಟ್ಟ ಬಟ್ಟೆಯನ್ನ ಬಿಚ್ಚಿಟ್ಟಬಲ್ಲೆ. ಏನೇ ಅಂದೆ? ತಾಯಿ ಬಗ್ಗೆ ಮಾತನಾಡ್ತಾ ಇದ್ದೇನೆ. ದಯವಿಟ್ಟು ರಾಕ್ಷಸರನ್ನೆಲ್ಲ ಕಾಪಾಡಿ. ನೋಡಿ, ನೀವು ಕುಡಿಯೋದು ಹಣ ತರಬೇಕು. ನಾನು ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ಅವರ ತಂದು ಕೊಡ್ತೀನಿ. ಈ ರಾಕ್ಷಸರನ್ನೆಲ್ಲ ಕಾಪಾಡಿ ಅವ್ರೆ. ನನ್ನ ಶಿರಿಗೆ ಕಾಪಾಡಿ ಅವ್ರೆ. ನಾನು ಸಾಯುವವರೆಗೂ ಈಗ ಮುಂದೆ ವ್ರತಸ್ಥರಾಗಿ ಸಾಯ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ದಯವಿಟ್ಟು ನನ್ನ ಕಾಪಾಡಿ ಅಂದ್ರೆ ಕಾಪಾಡಿ. ಏನು ಕೊಟ್ರೆ ನಾನೇನು ನಿನ್ನನ್ನು ತೋರಿ ಬಿಡಲ್ಲ. ನಿನ್ನ ಗಂಡ ನಾನೇ ಹೇಳ್ತಾ ಇದ್ದೀನಿ. ಹೋಗ್ಯ ಬಿಟ್ಟು ಬಿಡು ಎಂದಾಕ್ಷಣ ಬಿಟ್ಟು ಬಿಡಲು ನಾನೇನು ಶ್ರೀರಾಮಚಂದ್ರನಲ್ಲ ನೋಡಿ. ನಿಮ್ಮಂತ ಸುರ ಸುಂದರಾಣಿಯರ ಶ್ರೀಲಾರಣ ಮಾಡಲು ಬಂದ ರಾವಣ. ಅವರನ್ನ ಏನೇ ಮಾಡಿದೆ ಹೇಳಿ ಹೇಳಿ. ನಮ್ಮದು ಎಂಥ ನಾಡು ಅಂತ ನಿಮಗೆ ಗೊತ್ತಾ? ಸತ್ಯವಾದ ಸಾವಿತ್ರಿ ತನ್ನ ಗಂಡನ ಪ್ರಾಣ ಕಾಪಾಡಿಕೊಳ್ಳೋಸ್ಕರ ದೇವರ ಹಿಂದೆ ಹೋರಾಡಿ ಗಂಡನ ಪ್ರಾಣವನ್ನೇ ಮರಳಿ ಪಡೆದು ಅಂತ ಭರತ ಭೂಮಿಯಲ್ಲಿ ಹುಟ್ಟಿದವರು ನಾವು. ತಾಳಿ ಕಟ್ಟಿದ ಹೆಂಡತಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡ್ತೀಯಲ್ಲ, ನಿನ್ನ ತವರಿಗೆ ಭೂಮಿಯ ಮೇಲೆ ಬದುಕಿದ್ರೆ ಅದೆಷ್ಟು ಜನ ಹೆಣ್ಣು ಮಕ್ಕಳು ಕಟ್ಟಿದಲ್ಲಿ ಕೈ ತೊಳಿತಾರೋ ಏನೋ. ಆ ಆದಿಶಕ್ತಿ ಪರಮೇಶ್ವರಿ ದುಷ್ಟರನ್ನ ಸಂಹಾರ ಮಾಡೋದಕ್ಕಾಗಿ
ಏನು ಗೊತ್ತಿಲ್ಲ. ನಮಗಿರೋದು ಬೇಡ. ನಿಮ್ಮಪ್ಪ ಬರ್ತಿದ್ರೆ ನಿನ್ನ ಭವಿಷ್ಯ